ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾನ್ಸ್ಟಿಟ್ಯೂಷನಲ್ ಲಾ 2 ಯಾರೆಲ್ಲ 3 ಇಯರ್ಸ್ LLB 5 ಇಯರ್ಸ್ LLB ಓದ್ತಾ ಇದ್ದೀರ ಸ್ಟೂಡೆಂಟ್ಸ್ ಎಲ್ರಿಗೂ ಆಗಿರುವಂತಹ ಒಂದು ವಿಡಿಯೋ ಇದಾಗಿರುತ್ತೆ. ಕಾನ್ಸ್ಟಿಟ್ಯೂಷನ್ ಲಾ 2 ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸು ಎಕ್ಸಾಮ್ಗೆ ನೀವು ಓದ್ಕೊಂಡ್ರೆ, ಶಾರ್ಟ್ ನೋಟ್ಸ್ ಓದ್ಕೊಂಡ್ರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ ಗೈಸ್, ಪಕ್ಕಾ ಪಾಸ್ ಆಗೇ ಆಗ್ತೀರಾ. ನಾನಂತೂ ಬರ್ದುಕೊಡ್ತೀನಿ. ನನ್ನ ಪ್ರಕಾರ ಲಾಸ್ಟ್ 5 to 10 ಇಯರ್ಸು ಹುಡುಕಿ ಬರೆದಿರೋಂತಹ ಒಂದು ಕ್ವಶನ್ಸ್ ಇವು. ಪ್ರತಿಯೊಂದು ಕ್ವಶನ್ಸು ತುಂಬಾ ಇಂಪಾರ್ಟೆಂಟು ಗೈಸ್. ಸೊ ನೀವು ನಾನು ಯೂನಿಟ್ ವೈಸ್ ಕೊಟ್ಟಿದ್ದೀನಿ, ನಿಮಗೆ ತುಂಬಾ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಕನ್ನಡದವರು ಕೂಡ ಸೇಮ್ ಕ್ವಶನ್ನೇ ಓದ್ಕೊಳ್ಳಿ. ನಾನು ಇಲ್ಲಿ ಕನ್ನಡ ಟ್ರಾನ್ಸ್ಲೇಟ್ ಒಂದು ಮಾಡಲಿಲ್ಲ. ಸೊ ಡೈರೆಕ್ಟ್ ಹಂಗೆ PDF ಜನ್ರೇಟ್ ಮಾಡಿದೆ ನಾನು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಕನ್ನಡ ಕೊಡೋದಕ್ಕಾಗಿಲ್ಲ. ಸೊ ದಯವಿಟ್ಟು ಕನ್ನಡದವರು ಕೂಡ ತುಂಬ ಕೊನೆವರೆಗೂ ನೋಡಿ. ನೀವು ಬೇಕಾದರೆ ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಸೊ ಇಂಗ್ಲೀಷ್ನಲ್ಲಿ ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಸೊ ಗೈಸ್, ಬನ್ನಿ ಈಗ ನಾವು ಯೂನಿಟ್ ವೈಸ್ ಕ್ವಶನ್ಸ್ನ ನೋಡ್ಕೊಂಡು ಹೋಗ್ಬೋಣ. ವೀಡಿಯೋ ತಡೆ ಮಾಡಿದೆ. ಅದಕ್ಕಿಂತ ಮುಂಚೆ ಈ ಒಂದು PDF ಬೇಕು ಅಂತಂದರೆ, ಅಥವಾ ಈ ಒಂದು ಇಲ್ಲಿ ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ನಿಮಗೆ ಆನ್ಸರ್ಸ್ ಬೇಕು ಅಂತಂದರೆ ಗೈಸ್, ಸೊ ನನ್ನ ಟೆಲಿಗ್ರಾಮ್ ಚಾನಲ್ಗೆ ನೀವು ಸೇರ್ಕೊಳ್ಳಿ, ಜಾಯ್ನ್ ಆಗಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ, ನಾನು ಟೆಲಿಗ್ರಾಮ್ ಲಿಂಕ್ನ ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ ಜಾಯ್ನ್ ಆಗಿ. ನಿಮಗೆ ಆ್ಯಂಡ್ ರಿಟರ್ನ್ ನೋಟ್ಸ್ ಸಿಗುತ್ತೆ. ಸೊ ಟೈಪಿಂಗ್ ನೋಟ್ಸ್ ಸಿಗೋದಿಲ್ಲ, ಆ್ಯಂಡ್ ರಿಟರ್ನ್ ನೋಟ್ಸ್ ಪಾಯಿಂಟ್ಸ್ ವೈಸ್ ಬರೆದಿರೋದು, ನಾನೇ ಬರೆದಿರೋ ನೋಟ್ಸು ನಿಮಗೆ ಸಿಗುತ್ತೆ ಗೈಸ್. ಸೊ ಬನ್ನಿ, ಈ ವಿಡಿಯೋ ತಡ ಮಾಡಿದೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೊಂಟೋಗ್ತೀನಿ ಯಾವ್ಯಾವ ಕ್ವಶನ್ ಇದೆ ಅಂತ ಅಂದ್ಬಿಟ್ಟು. ಸೊ ಗೈಸ್, ಯೂನಿಟ್ 1ಅಲ್ಲಿ ಈಗ ಕ್ವಶನ್ಸ್ ನೋಡ್ಕೊಂಡು ಹೋಗೋಣ. ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಷನ್, ಕಂಪೋಸಿಷನ್ ಆ್ಯಂಡ್ ಪವರ್ಸ್ ಆಫ್ ಪಂಚಾಯಿತಿ ಆ್ಯಂಡ್ ಮುನ್ಸಿಪಾಲಿಟೀಸ್ ಇನ್ ಇಂಡಿಯಾ. ತುಂಬಾ ಇಂಪಾರ್ಟೆಂಟು ಗೈಸ್, ಕೇಳ್ತಾರೆ. ಎಕ್ಸಾಮಿನ್ ದ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ಸ್ಟೇಟ್. ಈ ಒಂದು ಕ್ವಶನ್ನು ಓದ್ಕೊಳ್ಳಿ. ಇವ್ಯಾಲ್ಯುವೇಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಆನ್ ಇಂಟರ್ ಸ್ಟೇಟ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ಇದೂ ಕೂಡ ತುಂಬಾ ಇಂಪಾರ್ಟೆಂಟು ಗೈಸ್. ಸೊ ಅದಾದಮೇಲೆ ಪಂಚಾಯತ್ ಆ್ಯಂಡ್ ಮುನ್ಸಿಪಾಲಿಟೀಸ್ 73rd ಆ್ಯಂಡ್ 74th ಅಮೆಂಡ್ಮೆಂಟ್ ಕೇಳ್ತಾರೆ. ಅದಾದಮೇಲೆ ಫೆಡರಲ್ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕೇಳ್ತಾರೆ ಗೈಸ್. ಸೊ ರೈಟ್ ಎ ಶಾರ್ಟ್ ನೋಟ್ ಆನ್ ಗೌರ್ನಮೆಂಟ್ ಲಯಬಿಲಿಟೀಸ್ ಇನ್ ಕಾಂಟ್ರಾಕ್ಟ್ ಅಂತ ಕೇಳ್ತಾರೆ. ಸೊ ಅದಾದಮೇಲೆ ನಿಮಗೆ ವಾಟ್ ಆರ್ ದ ಸ್ಪೆಷಲ್ ಪ್ರಾವಿಷನ್ ಪ್ರೊವೈಡೆಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರಿಗಾರ್ಡಿಂಗ್ ಯೂನಿಯನ್ ಟೆರಿಟರೀಸ್. ಅದಾದಮೇಲೆ SC ST ಅಂದರೆ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬಲ್ ಏರಿಯಾಸ್ಗೆ ಏನು ಸ್ಪೆಷಲ್ ಪ್ರಾವಿಷನ್ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಕೇಳ್ತಾರೆ ಗೈಸ್. ಸೊ ಅದಾದಮೇಲೆ ಲಾಸ್ಟ್ ಕ್ವಶನ್ ಬರುತ್ತೆ ನಿಮಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಮೇಲೆ ಶೆಡ್ಯೂಲ್ 8 ಬಗ್ಗೆ ಬರೀರಿ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಈ ಒಂದು 8 ಕ್ವಶನ್ ನಿಮ್ಗೆ ಓದ್ಕೊಂಡ್ರೆ, ನಾನಂತೂ ಹೇಳ್ತಾ ಇದ್ದೀನಿ, 2 ಕ್ವಶನ್ ಕೇಳ್ತಾರೆ. 16 ಮಾರ್ಕ್ಸ್ ಕೇಳಿದ್ರೆ ಕೇಳಿರ್ತಾರೆ, ಅಥವಾ ಒಂದು 16 ಮಾರ್ಕ್ಸ್ ಕೇಳಿ ಇನ್ನೊಂದು 10 ಮಾರ್ಕ್ಸ್ಗೆ ಅಥವಾ 8 ಮಾರ್ಕ್ಸ್ಗೆ ಶಾರ್ಟ್ ನೋಟ್ಸಲ್ಲಿ ಕೇಳ್ತಾರೆ. ಫಸ್ಟ್ ಚಾಪ್ಟ್ರಿಂದ ಇಂಪಾರ್ಟೆಂಟು ಗೈಸ್. ಫಸ್ಟ್ ಚಾಪ್ಟರ್ ಮಾತ್ರ ನಾನು ಹೇಳ್ತಾ ಇದ್ದೀನಲ್ಲ, ತುಂಬಾ ಇಂಪಾರ್ಟೆಂಟು. ಸೊ ಯೂನಿಟ್ 2 ಬರುತ್ತೆ. ಯೂನಿಟ್ 2ಅಲ್ಲಿ 5 ಕ್ವಶನ್ ಇರೋದು ನೋಡಿ ನಿಮಗೆ. ವಾಟ್ ಈಸ್ ಬಿಲ್, ಡಿಸ್ಕಸ್ ದ ವೇರಿಯಸ್ ಕೈಂಡ್ಸ್ ಆಫ್ ಬಿಲ್ ಆ್ಯಂಡ್ ಕರೆಸ್ಪಾಂಡಿಂಗ್ ಪ್ರೊಸೀಜರ್ ಫಾರ್ ದಿ ಪಾಸಿಂಗ್ ದೆಮ್ ಬೈ ದ ಪಾರ್ಲಿಮೆಂಟ್. ಬಿಲ್ ಅಂದರೆ ಏನು, ಬಿಲ್ಲಲ್ಲಿ ಯಾವ್ಯಾವ ವಿಧಗಳಿದ್ದಾವೆ, ಯಾವ ರೀತಿ ಬಿಲ್ ಪಾಸ್ ಆಗುತ್ತೆ. ಸೊ ಇದು ತುಂಬಾ ವರ್ಷದಲ್ಲೇ ಕೇಳಿದ್ದಾರೆ ಗೈಸ್. ಇದು ತುಂಬಾ ಇಂಪಾರ್ಟೆಂಟು. ಸೊ ನಿಮಗೆ ಸೆಕೆಂಡ್ ಕ್ವಶನ್ ಬರುತ್ತೆ. Can a member of a parliament raise a discussion to the conduct of judge of the Supreme Court or High Court? ಆನ್ಸರ್ ವಿತ್ ದ ಡಿಸೈಡೆಡ್ ಕೇಸಸ್. ಸೊ ಗೈಸ್, ಇನ್ನೊಂದು ಕೇಸ್ಲ ಪ್ರತಿಯೊಂದು ಬರೀರಿ. ಈಗಾಗಲೇ ಎಕ್ಸಾಮ್ಗೆ ಯಾವ ರೀತಿ ಆನ್ಸರ್ ಮಾಡಬೇಕು, 16 ಮಾರ್ಕ್ಸ್ ಕ್ವಶನ್ಸ್ಗೆ ಯಾವ ರೀತಿ ಮಾಡಬೇಕು, 8 ಮಾರ್ಕ್ಸ್ಗೆ ಶಾರ್ಟ್ ನೋಟ್ಸ್ ಆನ್ಸರ್ಗೆ ಯಾವ ರೀತಿ ಮಾಡಬೇಕು ಅಂತ ಈಗ ಆಲ್ರೆಡಿ ವಿಡಿಯೋ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮಾಡಿದ್ದೀನಿ. ದಯವಿಟ್ಟು ನೀವು ಹೋಗಿ ಪ್ರೊಫೈಲಲ್ಲಿ ಚೆಕ್ ಮಾಡಿ. ಆ ಒಂದು ವಿಡಿಯೋನೂ ಕೂಡ ನಿಮಗೆ ಸಿಗುತ್ತೆ, ಯಾವ ರೀತಿ ಎಕ್ಸಾಮಲ್ಲಿ ಬರೆದ್ರೆ ಪಾಸ್ ಆಗ್ತೀರಾ. ನಾನು ಯಾವ ರೀತಿ ಬರೆದು ನಿಮಗೆ ಒಂದು 16 ಮಾರ್ಕ್ಸ್ಗೆ 12 ಮಾರ್ಕ್ಸ್ ಯಾವ ರೀತಿ ನನಗೆ ಕೊಟ್ಟಿದ್ದಾರೆ, 16 out of 12 ಕೊಟ್ಟಿದ್ದಾರೆ ಅಂದರೆ ತಿಳ್ಕೊಳ್ಳಿ ಯಾವ ರೀತಿ ಬರೆದಿದ್ದೀನಿ ಅಂತ ಅಂದ್ಬಿಟ್ಟು ಕೂಡ ನಿಮ್ಗೆ ಆ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಗೈಸ್. ನೆಕ್ಸ್ಟ್ ಕ್ವಶನ್ ಬರುತ್ತೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರದ್ದು ಪೊಸಿಷನು ಮತ್ತು ಪವರ್ಸ್ ಕೇಳ್ತಾರೆ. ಅದಾದಮೇಲೆ ಗವರ್ನರ್ದು ಕ್ವಾಲಿಫಿಕೇಷನು, ಅಪಾಯಿಂಟ್ಮೆಂಟು, ಟೆನ್ಯೂರ್ ಬಗ್ಗೆ ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಬಗ್ಗೆನೂ ಓದ್ಕೊಳ್ಳಿ. ಸೊ ನೀವು ಅಲ್ಲಿಗೆ ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರು, ಗವರ್ನರು 3 ಜನದ ಬಗ್ಗೆ ನೀವು ಸೆಂಟರ್ ಅಂತ ಬಂದರೆ ನೀವು ಓದ್ಕೊಳ್ಳೇಬೇಕು ಗೈಸ್. ತುಂಬಾ ಇಂಪಾರ್ಟೆಂಟು. ನೀವು ಅವ್ರ ಬಗ್ಗೆ ಜನರಲ್ ನಾಲೆಜ್ ಆದರೂ ತಿಳ್ಕೊಂಡೇ ಇರಲೇಬೇಕು. ನಾಳೆ ದಿನ ನೀವು ಲಾಯರ್ ಆಗೋರು, ಅಡ್ವೊಕೇಟ್ ಆಗೋರು, ನಿಮಗೆ ಬೇಕೇ ಬೇಕು ಅದು ಮಾಹಿತಿ. ದಯವಿಟ್ಟು ಈ ಒಂದು ಕ್ವಶನ್ಸ್ಗೆ ನೀವು ಓದಲೇಬೇಕು.
ಸೊ ನೆಕ್ಸ್ಟ್ ಕ್ವಶನ್ ಬಂದು ಯೂನಿಟ್ 3 ಕೂಡ ನಿಮಗೆ 5 ಕ್ವಶನ್ಸ್ ಇಲ್ಲಿ ಕೇಳೋವಂಥದ್ದು. ಫಸ್ಟ್ ಏನಪ್ಪ ಅಂತಂದರೆ ಲೋಕಸಭಾ ಸ್ಪೀಕರ್ ಬಗ್ಗೆ ಕೇಳ್ತಾರೆ, ಪವರು ಫಂಕ್ಷನ್ಸು. ಅದಾದಮೇಲೆ ಸುಪ್ರೀಂ ಕೋರ್ಟ್ ಜಡ್ಜ್ ಬಗ್ಗೆ ನಿಮಗೆ ಟೆನ್ಯೂರ್ ಆ್ಯಂಡ್ ರಿಮೂವಬಲ್. ಇದು ಸುಮಾರು ಒಂದು 7-8 ಕ್ವಶನ್ ಪೇಪರಲ್ಲಿ ಲಾಸ್ಟ್ ಒಂದು 15 ಇಯರ್ಸ್ ಕ್ವಶನ್ ಪೇಪರ್ ತೆಗೆದ್ರೆ ಒಂದು 7-8 ಕ್ವಶನ್ ಪೇಪರ್ ಆದರೂ ನಿಮಗೆ ಇದು ಸಿಗುತ್ತೆ ಗೈಸ್. ಈ ಒಂದು ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಡಿಸ್ಕಸ್ ದ ಪವರ್ ಆ್ಯಂಡ್ ಪ್ರಿವಿಲೇಜಸ್ ಆ್ಯಂಡ್ ಇಮ್ಯುನಿಟೀಸ್ ಆಫ್ ದಿ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್. ಅದಾದಮೇಲೆ ನಿಮಗೆ ಕೈಂಡ್ಸ್ ಆಫ್ ಜುರಿಡಿಕ್ಷನ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ ಕೇಳಿದ್ದಾರೆ, ಮತ್ತು ಅಪಿಲಿಯೇಟ್ ಜುರಿಸ್ಡಿಕ್ಷನ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೇಳಿದ್ದಾರೆ. ಸೊ ಇದಿಷ್ಟು ಯೂನಿಟ್ 3. ಯೂನಿಟ್ 4ಅಲ್ಲಿ ಬಂದು 5 ಕ್ವಶನ್ಸ್ ಇದೆ. ಅದರಲ್ಲಿ ನಿಮಗೆ ಟಾರ್ಚಿಯಸ್ ಲಯಬಿಲಿಟಿ ಆ್ಯಂಡ್ ಸ್ಟೇಟ್ ವಿತ್ ದ ಡಿಸೈಡೆಡ್ ಕೇಸಸ್ ಅಂತ ಕೇಳಿದ್ದಾರೆ. ಟಾರ್ಚಿಯಸ್ ಆ್ಯಕ್ಟ್ಸ್ ಆಫ್ ಇಟ್ಸ್ ಸರ್ವೆಂಟ್ಸ್ ಅಂತ ಕೇಳ್ತಾರೆ. ಸೊ ಅದಾದಮೇಲೆ ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಷನ್ ಪವರ್ಸ್ ಆಫ್ ಡ್ಯೂಟೀಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇದು ನಿಮಗೆ ಈ ಸಲ ಕೇಳೋ ಚಾನ್ಸಸ್ ತುಂಬಾ ಇದೆ ಗೈಸ್, ತುಂಬಾ ಇಂಪಾರ್ಟೆಂಟ್ ಅಂತ ಅಂದ್ಕೊಳ್ಳಿ. ಸೊ ಥರ್ಡ್ ಕ್ವಶನ್ಸ್ ಬರುತ್ತೆ, ಗೌರ್ಮೆಂಟ್ ಸರ್ವರ್ಸ್ ಅಂಡರ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದನ್ನು ಕೇಳ್ತಾರೆ ನಿಮಗೆ, ರೈಟ್ಸ್ ಆಫ್ ಗೌರ್ಮೆಂಟ್ ಸರ್ವೆಂಟ್ಸ್ ಏನಂತ ಅಂದ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಎಕ್ಸ್ಪ್ಲೈನ್ ದ ಪ್ರಾವಿಷನ್ಸ್ ರಿಲೇಟಿಂಗ್ ಟು ದ ಕಾಂಟ್ರಾಕ್ಚುಯಲ್ ಲಯಬಿಲಿಟೀಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೈಸ್, ಈ ಒಂದು PDF ನಿಮ್ಗೆ ಬೇಕು ಅಂತಂದರೆ ಅಥವಾ ನೀವೇ ಸ್ಕ್ರೀನ್ಶಾಟ್ ತಕ್ಕೋಬೋದು, ಆ ರೀತಿ ಇದೆ ಇಲ್ಲಿ ನಿಮಗೆ ವಿಡಿಯೋ ಈ ಥರ ಕಾಣ್ತಾ ಇದೆ ತುಂಬ ಚೆನ್ನಾಗಿ. ಸೊ ನೀವು ಟೆಲಿಗ್ರಾಮ್ ಚಾನಲ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ಗೆ ಜಾಯ್ನ್ ಆಗಿಬಿಡಿ. ನಾನು ನಿಮಗೆ ಇದಕ್ಕೆ ಹ್ಯಾಂಡ್ ರಿಟನ್ ನೋಟ್ಸು ಕೂಡ ಕೊಡ್ತೀನಿ, ಮತ್ತು ಈ ಒಂದು ಕ್ವಶನ್ಸ್ PDF ಕೂಡ ಕೊಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ ಜಾಯ್ನ್ ಆಗಿಲ್ಲ ಈ ಕೂಡಲೇ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ನಾನು ಅಟ್ಲೀಸ್ಟ್ 100 ವ್ಯೂಸ್ ಬರುತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ಯಾವುದೇ ಕಾಲೇಜ್ ಸ್ಟೂಡೆಂಟ್ಸು ನೋಡ್ತಾ ಇದ್ದೀರಾ, ದಯವಿಟ್ಟು ನಿಮ್ಮ ಕಾಲೇಜ್ ಗ್ರೂಪ್ಗಳಿಗೆ, ನಿಮ್ಮ ವಾಟ್ಸಪ್ ಗ್ರೂಪಲ್ಲಿರೋ ಫ್ರೆಂಡ್ಸ್ಗಳಿಗೆ ದಯವಿಟ್ಟು ಶೇರ್ ಮಾಡಿ ಗೈಸ್. ಇದೊಂದು ನನ್ನ ರಿಕ್ವೆಸ್ಟ್. ನನಗೆ ನೀವು ಇದೊಂದು ಮೋಟಿವೇಶನ್ ಕೊಡಿ. ತುಂಬಾ ಇದೇ ರೀತಿ ವಿಡಿಯೋ ನಿಮ್ಗೆ ಹೆಲ್ಪ್ ಆಗೋವಂಥ ವಿಡಿಯೋನ ನಾನು ನಿಮಗೆ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಕ್ವಶನ್ಸ್ ಬರುತ್ತೆ, ಎಕ್ಸ್ಪ್ಲೈನ್ ದ ಪ್ರಾವಿಷನ್ ರಿಲೇಟಿಂಗ್ ಟು ಕಾಂಟ್ರಾಕ್ಚುಯಲ್ ಲಯಬಿಲಿಟಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಅದಾದಮೇಲೆ ಡಿಸ್ಕಸ್ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಅವೈಲಬಲ್ ಟು ಸಿವಿಲ್ ಸರ್ವೆಂಟ್ಸ್ ಅಂತ ಕೇಳ್ತಾರೆ ಗೈಸ್, ತುಂಬಾ ಇಂಪಾರ್ಟೆಂಟು. ಸೊ ಯೂನಿಟ್ 5 ಬರುತ್ತೆ. ಯೂನಿಟ್ 5ಅಲ್ಲಿ ನಿಮಗೆ ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಪಕ್ಕಾ ಒಂದು ಕ್ವಶನ್ ಇದ್ದೇ ಇರುತ್ತೆ ಗೈಸ್. ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಪಕ್ಕಾ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದಾದಮೇಲೆ ಪ್ರೊಸೀಜರ್ ಟು ಅಮೆಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಪ್ರೊಸೀಜರ್ ಅಮೆಂಡ್ಮೆಂಟ್ ಮಾಡೋದಕ್ಕೆ ಯಾವ ರೀತಿ ಪ್ರೊಸೀಜರ್ ಇದೆ, ಈ ಒಂದು ಕ್ವಶನ್ಸ್ ಈ ಸಲ ಅಂತೂ ಕೇಳ್ತಾರೆ ಗೈಸ್. ಇಲ್ಲಾಂದರೆ ಒಂದು ಎಮರ್ಜೆನ್ಸಿ ಬಗ್ಗೆ ಕೇಳ್ತಾರೆ, ಇಲ್ಲಾಂದರೆ ಪ್ರೊಸೀಜರ್ ಆಫ್ ಅಮೆಂಡ್ಮೆಂಟು. ಇವೆರಡು ಕ್ವಶನಲ್ಲಿ ಒಂದು ಕ್ವಶನ್ ಫಿಕ್ಸು, 16 ಮಾರ್ಕ್ಸ್ಗಂತೂ ಫಿಕ್ಸ್ ಅಂದ್ಕೊಳ್ಳಿ. ಅದಾದಮೇಲೆ ನಿಮಗೆ 368 ಆರ್ಟಿಕಲ್ 368 ಬಗ್ಗೆನೇ ಕೇಳ್ತಾರೆ. ಇದಿಷ್ಟು ಆದಮೇಲೆ ನಿಮಗೆ ಇಂಪಾರ್ಟೆಂಟ್ ಶಾರ್ಟ್ ನೋಟ್ಸು ಇಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಗೈಸ್. ದಯವಿಟ್ಟು ಪ್ರತಿಯೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಓದ್ಕೊಳ್ಳಿ. ಇಲ್ಲೇ ಪ್ರತಿಯೊಂದು ಕವರ್ ಆಗಿಬಿಟ್ಟಿದೆ. ಚೀಫ್ ಮಿನಿಸ್ಟರ್ದು ಕ್ವಾಲಿಫಿಕೇಷನು, ಟೆನ್ಯೂರ್ ಅಂತ ಕೇಳ್ಬೋದು, ಅಥವಾ ಫಂಡಮೆಂಟಲ್ ರೈಟ್ಸು ಮತ್ತು ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕೇಳ್ಬೋದು. ಅದಾದಮೇಲೆ ಜಮ್ಮು ಕಾಶ್ಮೀರ ಬಗ್ಗೆ ಸ್ಪೆಷಲ್ ಪ್ರಾವಿಷನ್ ಇದೆಯಲ್ಲ ಅದ್ರ ಬಗ್ಗೆ ಕೇಳ್ಬೋದು. ಟ್ರಾನ್ಸ್ಫರ್ ಆಫ್ ಜಡ್ಜಸ್ಸು ತುಂಬಾ ಇಂಪಾರ್ಟೆಂಟ್ ಗೈಸ್. ಇದು ಶಾರ್ಟ್ ನೋಟ್ಸ್ ಕ್ವಶನ್ನು. ಬೈಕ್ಯಾಮರಲಿಸಮ್ ಅಂತ ಕೇಳ್ಬೋದು. ಆರ್ಟಿಕಲ್ 371J ಅಂತ ಕೇಳ್ಬೋದು. ಆಂಟಿ ಡಿಫೆಕ್ಷನ್ ಲಾ ಬಗ್ಗೆ ಕೇಳ್ಬೋದು. ಡಾಕ್ಟ್ರೈನ್ ಆಫ್ ಪ್ಲೆಜರ್ ತುಂಬಾ ಇಂಪಾರ್ಟೆಂಟು ಗೈಸ್. ಸೊ ದಯವಿಟ್ಟು ಓದ್ಕೊಳ್ಳಿ. ತುಂಬಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ, ಉಪಯುಕ್ತ ಆಗಿತ್ತು ಅಂದರೆ ಜಸ್ಟ್ ಒಂದೇ ಒಂದು ಕಮೆಂಟ್ನಲ್ಲಿ ತಿಳಿಸ್ಕೊಡಿ. ವಿಡಿಯೋ ಇನ್ಫಾರ್ಮೇಷನ್ ಆಗಿದ್ರೆ ಮಾತ್ರ ಒಂದೇ ಒಂದು ಕಮೆಂಟ್ ಹಾಕಿ. ಸೊ ಇದಾಗಿತ್ತು ಕಾನ್ಸ್ಟಿಟ್ಯೂಷನ್ ಲಾ 2 ಇಂಪಾರ್ಟೆಂಟ್ ಕ್ವಶನ್ಸು ನಿಮಗೆ ತಿಳಿಸೋದಾಗಿತ್ತು ಗೈಸ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.